ಮಿಸ್ಟರ್ ಮೋಹನ್, ಒಂದು ಹುಡುಗಿ ಆಕೆ ರಾತ್ರಿ ಅಷ್ಟು ಬೇಗ ಕರ್ಕೊಂಡು ನಿಮ್ಮನ್ನು ಅಡ್ಮಿಟ್ ಮಾಡದೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ತುಂಬಾ ಅಪಾಯವಾಗಿರುತ್ತೆ. ಹುಡುಗಿ ನನ್ನ ಅಡ್ಮಿಟ್ ಮಾಡಿದ್ಲ? ಎಸ್. ಡಾಕ್ಟರ್, ನಂದೊಂದು ಬ್ರೀಫ್ ಕೇಸ್. ಬ್ರೀಫ್? ಇದು ಇಲ್ಲಿದೆ. ಕಮನ್ ಸಿಸ್ಟರ್. ಇದು ನಿಮ್ ಕೈಲಿ ಹೇಗೆ ಬಂತು? ಇಷ್ಟೊಂದು ಹಣ ತಗೊಂಡು ರಾತ್ರಿ ಹೊತ್ತಿನಲ್ಲಿ ಮೈ ಮೇಲೆ ಎಚ್ಚರಿಕೆ ಕಡಿಮೆ ಇದ್ದಾಗ ಹೊರಗೆ ಹೋಗಬಹುದೇ? ನೀವಿದ್ದ ಪರಿಸ್ಥಿತಿಯಲ್ಲಿ ಇದನ್ನ ನಾನೇ ತಗೊಂಡು ಹೋಗಿ ಮತ್ತೆ ತರಬೇಕಾಯ್ತು. ನೋಡ್ಕೊಳ್ಳಿ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು? ಅದು ನಿಮಗೆ ಅವಶ್ಯಕವಿಲ್ಲ. ಅದಕ್ಕಲ್ಲ, ನೀವು ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಮತ್ತೆ ನಿಮ್ಮನ್ನು ಭೇಟಿ ಮಾಡೋ ಸಂದರ್ಭ, ಭೇಟಿ, ಅಭಿಪ್ರಾಯ, ಆಲೋಚನೆ ಇಂಥ ಮಾತಿನ ಬಲೆಗೆ ಸಿಕ್ಕೊಳ್ಳಲ್ಲ. ಬರ್ತೀನಿ. ನೀನ್ ಅವತ್ ಕಳ್ಸಿದ್ಯಲ್ಲ ಹುಡುಗಿನ ಹೆಂಗ್ಸೇನೆ ಅವಳು? ಹತ್ರ ಬಾ ಅಂತ ಕರೆದ್ರೆ ಬೆತ್ತ ತಗೋತಾಳಲ್ಲ ಅವಳು. ಅವಳು ಮೊದ್ಲು ಮೇಡಮ್ ಕೆಲಸ ಮಾಡ್ತಿದ್ಲು. 13 ನಂಬರ್ ಮಗ್ಗಿ ಹೇಳು ಅಂತಾಳೆ. 13ನೇ ಮಗ್ಗಿ ಕಲ್ಕೊಳ್ತಾ ನಿನ್ ತಪ್ಪು. ಯಾಕೆ? ಬೆಂಚಿನ ಮೇಲೆ ನಿಲ್ಸಿದ್ಲ? ಇಲ್ಲ, ಮಂಚದ ಮೇಲೆ ನಿಲ್ಸಿದ್ಲು. ಸರಿ, ಮತ್ತೆ ಅವಲ್ಲ ನಂಗೆ ಗೊತ್ತಿಲ್ಲ. ಮೊದಲು ನಾನು ದುಡ್ಡು ಕೊಡು. ಇಲ್ಲಿ ದುಡ್ಡು ಅವಳ ಹತ್ರ ಕೊಟ್ಬಿಟ್ಟು ಸುಮ್ಮನೆ ಬಂದು ನಮ್ಮ ಹತ್ರ ಕೇಳಿದ್ರೆ? ನಿನ್ನ ಹತ್ರ ಅಲ್ವಾ ಕೊಟ್ಟಿದ್ದು? ನೀನ್ ತಗೊಂಡು ಅವಳು ಕೇಳು ಅಂತೀಯ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಅದೇ ಕಾಯದ ಕುರಿತು. ಅಂಕಲ್, ಚಿದಂಬರ ಅಂಕಲ್. ಒಳ್ಳೆ ಮಾತಲ್ಲ ದುಡ್ಡು ಕೊಡ್ತೀಯಾ ಇಲ್ವಾ? ಇಲ್ದಿದ್ರೆ
ಮುಟ್ಟಿದ್ರೆ ನಾನು ತಲೆ ಅಂಕಲ್ ಈ ಗಾಯ ಏಣಿ ಮೇಲಿಂದ ಬಿದ್ದಾಗ್ತಾನೆ ಆಗಿದ್ದು. ನೀನೇ ಪಕ್ಕದಲ್ಲಿದ್ದ ಏಣಿ ಹೇಳ್ದೊಳ ಮಾತಾಡ್ತಾ ಇದೀಯಲ್ಲ. ನಾನು ಹೇಳ್ತಿದ್ದಕ್ಕೆ ನೀವು ಬಿದ್ದಿದ್ದು. ಅದ್ ಸರಿ ಅಂಕಲ್, 10 ವರ್ಷದಿಂದ ನೀವು ದುಬೈಲ್ ತಾನೇ ಇದ್ದಿದ್ದು. ಏನ ಮುಖ ನೋಡ್ದಾಕ ಹೇಳ್ತಾ ಇದೀಯಾ? ಫೀಸ್ ಗೀಸ್ ಮಾತಾ ಕೇಳ್ಬೇಡ. ಅದೇ ಕಪ್ಪೆ ಧ್ವನಿ ಸಪ್ಪೆ ಮುಖದ ಅಂಕಲ್. ಅಂಕಲ್? ಹೌದು ಅಂಕಲ್, ನಾನು ಪ್ರೇಮ. ಯಾವ ಪ್ರೇಮ? ಮಾರ್ಕೆಟ್ ಪ್ರೇಮನ, ಮಲ್ಲೇಶ್ವರ ಪ್ರೇಮನ, ಅಲ್ಸೂರು ಪ್ರೇಮ? ನಾನ್ ನಿಮ್ಮ ಅವನ ಮಗಳು ಪ್ರೇಮ. ನೀನು ಚಿಕ್ಕ ವಯಸ್ಸಿನಲ್ಲಿ ಇಲಿ ಬಂದುದ್ದ ಜಡೆ ಹಾಕೊಳ್ತಿದ್ದೆ, ನಾನು ತಲೆ ಮೇಲೆ ಮೊಚಕ್ತಾ ಇದ್ದೆ, ಅದೇ ಪ್ರೇಮನ? ಅದೇ ಪ್ರೇಮನೆ ಅಂಕಲ್. ಅಪ್ಪ ಅಮ್ಮ ಇಬ್ರು ತಿರ್ಕೊಂಡ್ರು. ನಿಮ್ಮನ್ನ ನೋಡ್ಕೊಂಡು ಈ ಊರಿಗೆ ಬಂದು 6 ತಿಂಗಳಿಂದ ಅಲಿತಾ ಇದ್ದೀನಿ. ಅಯ್ಯೋ ಪಾಪ. ಅದ್ ಸರಿ, ಈ ಕರಾಟೆ ಎಲ್ ಕಲ್ತೆ? ಈಗ ನಾನು 30 ಜನಕ್ಕೆ ಪಾಠ ಹೇಳ್ಕೊಡೋ ಮೇಡಮ್. ಅದಕ್ಕೆ ಸಿದ್ಧ ಬಿದ್ದು ಓಡ್ದ. ಅಂಕಲ್ ಬನ್ನಿ, ಈಗ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಹೋಗಿ. ವಸಂತಕ, ಇವತ್ತು ತುಂಬಾ ಲೇಟ್ ಆಯ್ತು. ನೀವು ಸಿಕ್ತಿರೋಲ್ವ ಅಂತ ಓಡಾಡ್ ಬಂದೆ. ನೋಡಿದ್ಯಾ ಹೇಗಿದೆ ನಮ್ ಸ್ನೇಹ? ಇವತ್ತು ನಾನು ಲೇಟು. ಬಾ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರೆ ಆಚಮನಂ ಸಮರ್ಪಯಾಮಿ. ರಾಜಾದಿರಾಜಾಯ ಪದಕ್ಕೆ ಸಾಹಿನೇ ನಮೋ ಭಜಂಬೇ ಕವನಾಯ ಕುರ್ಮೇ. ಕವೇ ಕಾಮಾನ್ ಕಾಮಕಾಮಾಯ ಮಹ್ಯಂ. ಕಾಮೇಶ್ವರೋ ವೈ ಕವನಾಯ ಕುಬೇರಾಯ ವೈ ಕವನಾಯ ದೇವಸ್ಥಾನದಲ್ಲಿ ಬೆಳೆದು ಬಂದಿರೋ ನಮ್ಮಿಬ್ಬರು ಫ್ರೆಂಡ್ಶಿಪ್ ನಮ್ಮ ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಅವನ ಮನೆ ಕರ್ಕೊಂಡು ಬಾರಿ ಅಂತ ಹೇಳ್ತಾನೆ ಇದ್ದಾರೆ. ಯಾವಾಗ ಬರ್ತೀರಿ ಅಂತ ಅವ್ರ ದರ್ಶನ ಭಾಗ್ಯ ಸಿಗ್ಬೇಕಲ್ಲ. ದೀಪಾ, ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ. ಇಲ್ಲಕ್ಕ, ಅಮ್ಮನ ದೇಹಸ್ಥಿತಿ ಚೆನ್ನಾಗಿಲ್ಲ. ಹೆಚ್ಚಾಗಿ ಓಡಾಡೋಕೆ ಆಗೋಲ್ಲ. ನೋಡ್ಕೊ. ಅಕ್ಕ, ಅಲ್ಲೆದ್ರು ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದಾರಲ್ಲ, ಅವ್ರು ಯಾರು ಗೊತ್ತಾ? ಹೆಣ್ಮಕ್ಳನ್ನ ಎಲ್ರೂ ನೋಡ್ತಾರೆ, ಹಾಗಂತ ನಾವು ಎಲ್ರೂ ಗಮನಿಸೋಕಾಗತ್ತಾ? ಹೆಣ್ಣಿಗೆ ತನ್ನ ಕಣ್ಣಿ ಶತ್ರು, ಅದನ್ನ ಅತ್ತ ಇತ್ತ ಅಲೆಯೋಗ್ ಬಿಡಬಾರ್ದು. ಬಾ. ಆಗ 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 ಬಂದ್ಬಿಟ್ಲು. ಆಗ ನೀನು ಮಾಮ ಇಲ್ಲೇ ಹೇಗೆ? ಬರ್ತೀನಿ ಬರ್ತೀನಿ ಅಂದ್ಲು. ಮತ್ ನಮ್ಮ ನಿಲ್ಲಿ ಹೊರಟದ್ಲು. ಆರ್ತಿ ಎತ್ ಬಿಡ್ವೆ ಅದಕ್ಕೆ. ಓಹೋ, ಇವಳೇನ ಈ ಮನೆಗೆ ದೊಡ್ಡ ಮನುಷ್ಯಳು? ಇವಳಿಗೂ ಕರಾಟೆ ಬರುತ್ತೋ? ಓ, ಇವಳು ಬ್ಲಾಕ್ ಬೆಲ್ಟು, ಕುಂಫು ಗೊತ್ತು. ಕುಂಫು? ಇವರ ಮಧ್ಯದಲ್ಲಿ ನಾನು ಸಂಸಾರ ಮಾಡ್ದ ಹಾಗೆ ಸರಿ. ಅಂಕಲ್, ಏನ್ ನಿಮ್ಮಲ್ಲಿ ಬರೀ ಇಟ್ಗೆನಾ? ತಟ್ಟೆ ಗಿಟ್ಟೆ ಏನಿಲ್ವಾ? ಇಲ್ಲ ನಿಮ್ಮ ಅಪ್ಪ ಏನಾದ್ರು ಗಾರೆ ಕೆಲಸ ಮಾಡ್ತಿದ್ನೋ ಈಚೆಗೆ? ಹೋಗ್ರಿ, ತಟ್ಟೆ ಗಿಟ್ಟೆ ಎಲ್ಲ ಇದೆ.
ಇದು ನಮ್ ಕರಾಟೆ ಸಂಪ್ರದಾಯ. For more updates, like, comment, subscribe to our channel.